ಶ್ರಮವೇ ಜೀವನ, ಸೇವೆಯೇ ಪರಮಧರ್ಮ ಎಂಬ ತತ್ವದೊಂದಿಗೆ ಬಡತನದ ಕಷ್ಟ ನಷ್ಟಗಳನ್ನು ಮೆಟ್ಟಿ ನಿಂತು ಇಂದು ಸಾರ್ವಜನಿಕ ವಲಯದಲ್ಲಿ ಜನಪ್ರಿಯ ನಾಯಕರಾಗಿ ಹೊರಹೊಮ್ಮಿರುವ ಅಪರೂಪದ ವ್ಯಕ್ತಿತ್ವ ಡಾಕ್ಟರ್ ಆದಿಮೂರ್ತಿ ರೆಡ್ಡಿ. ಬಡ ಕುಟುಂಬದಲ್ಲಿ ಜನಿಸಿ ಜೀವನದ ಹಾದಿಯಲ್ಲಿ ಅತ್ಯಂತ ಕಠಿಣ ಪರಿಸ್ಥಿತಿಗಳನ್ನು ಮತ್ತು ನರಕಯಾತನೆಯನ್ನು ಅನುಭವಿಸಿ ಬೆಳೆದ ಇವರು ಇಂದು ಸಾವಿರಾರು ಜನರ ಬಾಳಿಗೆ ಬೆಳಕಾಗಿದ್ದಾರೆ. ಇಂದು ಡಾಕ್ಟರ್ ಆದಿಮೂರ್ತಿ ರೆಡ್ಡಿಯವರ ಜನ್ಮದಿನ. ಈ ಸುಸಂದರ್ಭದಲ್ಲಿ ಅವರ ಸುದೀರ್ಘ ಸಮಾಜ ಸೇವೆಯ ಹಾದಿಯ ಒಂದು ವಿಶೇಷ ನೋಟ ಇಲ್ಲಿದೆ. ಹೋರಾಟದ ಹಾದಿ ಮತ್ತು ಜನಸೇವೆ. ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು 15 ವರ್ಷಗಳ ಕಾಲ ಕರ್ನಾಟಕ ರಕ್ಷಣಾ ವೇದಿಕೆಯ ತಾಲೂಕು ಅಧ್ಯಕ್ಷರಾಗಿ ತಾಲೂಕಿನ ಜ್ವಲಂತ ಸಮಸ್ಯೆಗಳ ವಿರುದ್ಧ ನಿರಂತರ ಪ್ರತಿಭಟನೆಗಳನ್ನು ನಡೆಸಿ ಸರ್ಕಾರದ ಹಾಗೂ ಅಧಿಕಾರಿಗಳ ಗಮನ ಸೆಳೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ರೈತರ ಆಶಾಕಿರಣ. ತಾಲೂಕಿನ ಅಧಿಕಾರಿಗಳ ಬಳಿ ಬಡ ರೈತರ ಧ್ವನಿಯಾಗಿ ನಿಂತು ಸಾವಿರಾರು ರೈತರಿಗೆ ನ್ಯಾಯ ಕೊಡಿಸುವ ಮೂಲಕ ರೈತರ ಪಾಲಿನ ನಿಜವಾದ ಸೇವಕ ಎನಿಸಿಕೊಂಡಿದ್ದಾರೆ. ರೈತರ ರಕ್ಷಣಾ ಸೇನೆ. ಪ್ರಸ್ತುತ ರೈತರ ರಕ್ಷಣಾ ಸೇನೆಯ ರಾಜ್ಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿದ್ದು ನಾಡಿನ ಅನ್ನದಾತರ ಸಮಸ್ಯೆಗಳ ಪರಿಹಾರಕ್ಕಾಗಿ ರಾಜ್ಯ ಮಟ್ಟದಲ್ಲಿ ಧ್ವನಿ ಎತ್ತುತ್ತಿದ್ದಾರೆ. ರಾಜಕೀಯ ಹಾಗೂ ಉದ್ಯೋಗ ಸೃಷ್ಟಿ ಪಕ್ಷ ಸಂಘಟನೆ. ಕಳೆದ 15 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿ ವಿವಿಧ ಜವಾಬ್ದಾರಿಗಳನ್ನು ವಹಿಸಿಕೊಂಡು ಸಂಘಟನೆಯಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿದ್ದಾರೆ. ಸ್ವಾವಲಂಬನೆಗೆ ಆಸರೆ. ಕೇಂದ್ರ ಸರ್ಕಾರದ ವಿವಿಧ ಸಬ್ಸಿಡಿ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಪರಿಣಾಮವಾಗಿ ಸಾವಿರಾರು ಯುವಕರು ಸ್ವಯಂ ಉದ್ಯೋಗಿಗಳಾಗಿದ್ದಲ್ಲದೆ ಇತರ ನಿರುದ್ಯೋಗಿಗಳಿಗೂ ಕೆಲಸ ನೀಡುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ. ಗೌರವ ಡಾಕ್ಟರೇಟ್. ಇವರ ನಿಸ್ವಾರ್ಥ ಸಮಾಜ ಸೇವೆಯನ್ನು ಗುರುತಿಸಿ 2019ರಲ್ಲಿ ತಮಿಳುನಾಡಿನ ಹೊಸೂರಿನಲ್ಲಿ ಗೌರವ ಡಾಕ್ಟರೇಟ್ ಪದವಿ ನೀಡಿ ಗೌರವಿಸಲಾಗಿದೆ. ಆರ್ಆರ್ಎಸ್ ನ್ಯೂಸ್ ಸಿಇಒ. ಮಾಧ್ಯಮ ಕ್ಷೇತ್ರದಲ್ಲಿಯೂ ಹೆಜ್ಜೆ ಇಟ್ಟಿರುವ ಇವರು ಆರ್ಆರ್ಎಸ್ ನ್ಯೂಸ್ ಚಾನೆಲ್ನ ಸಿಇಒ ಆಗಿ ಸಮಾಜದಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಮತ್ತು ಅನ್ಯಾಯಗಳ ವಿರುದ್ಧ ನಿರಂತರವಾಗಿ ಧ್ವನಿ ಎತ್ತುತ್ತಾ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಬಡವರ, ರೈತರ ಮತ್ತು ಶ್ರಮಿಕರ ಧ್ವನಿಯಾಗಿ ನಿಂತಿರುವ ಡಾಕ್ಟರ್ ಆದಿಮೂರ್ತಿ ರೆಡ್ಡಿಯವರಿಗೆ ಅವರ ಹುಟ್ಟುಹಬ್ಬದ ಈ ಪವಿತ್ರ ದಿನದಂದು ಆರ್ಆರ್ಎಸ್ ನ್ಯೂಸ್ ಕುಟುಂಬದ ಪರವಾಗಿ, ಅವರ ಸಾವಿರಾರು ಅಭಿಮಾನಿಗಳ ಪರವಾಗಿ ಹಾಗೂ ಅವರಿಂದ ನೆರವು ಪಡೆದ ಪ್ರತಿಯೊಬ್ಬ ಸಾರ್ವಜನಿಕರ ಪರವಾಗಿ ಹೃದಯಪೂರ್ವಕ ಜನ್ಮದಿನದ ಶುಭಾಶಯಗಳು. ಇವರಿಗೆ ಆಯುಷ್ಯ, ಆರೋಗ್ಯ ಮತ್ತು ಇನ್ನಷ್ಟು ಸಮಾಜ ಸೇವೆ ಮಾಡುವ ಶಕ್ತಿಯನ್ನು ಭಗವಂತ ನೀಡಲಿ ಎಂದು ಹಾರೈಸುತ್ತೇವೆ.